ಮೋಹನ್ ಗೌಡ ಸರ್, ಹಿಂದೂ ಧರ್ಮದಲ್ಲಿ ಅಸಮಾನತೆ ಜೀವಂತವಾಗಿದೆ, ಸಿದ್ದರಾಮಯ್ಯನವರ ಹೇಳಿಕೆ, ಏನು ಹೇಳ್ತೀರಿ ಇದಕ್ಕೆ? ಈ ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸನಾತನ ಹಿಂದೂ ಧರ್ಮವನ್ನು, ಯಾವ ಸನಾತನ ಹಿಂದೂ ಧರ್ಮ ವಸುದೈವ ಕುಟುಂಬಕಂ ಅಂಥೇಳಿ ಇಡೀ ವಿಶ್ವದಲ್ಲಿ ಪ್ರತಿಯೊಬ್ಬರಲ್ಲಿ ಒಂದೇ ರೀತಿಯಲ್ಲಿ ಸಮಾನತೆಯಿಂದ ನೋಡುವಂಥ ಏಕಮೇವ ಸನಾತನ ಧರ್ಮವನ್ನು ಇವತ್ತು ಅಸಮಾನತೆ ಇದೆ, ಅಸಮಾನತೆ ಕಾರಣಕ್ಕಾಗಿ ಮತಾಂತರ ಆಗ್ತಾರೆ ಅಂತೇಳಿ ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು ಅದನ್ನು ಟಾರ್ಗೆಟ್ ಮಾಡಿ ಅದನ್ನು ಅಪಮಾನ ಮಾಡುವಂಥ ಷಡ್ಯಂತ್ರವನ್ನು ಮಾಡಿದ್ದಾರೆ. ಇದ್ರ ಹಿಂದೆ ಒಂದು ಪಿತೂರಿ ಇದೆ, ಕುತಂತ್ರ ಇದೆ, ಬಹಳ ಮುಖ್ಯ ಅಂತ ಹೇಳಿದರೆ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇಲ್ಲ ಅನ್ನೋದು ನಿಮ್ಮ ವಾದನ? ನೋಡಿ, ಅಸಮಾನತೆ ಇದೆ ಅಂತೇಳಿ ಏನು ಹೇಳ್ತಾ ಇದ್ದಾರಲ್ಲ, ಅಸಮಾನತೆ ಕಾರಣಕ್ಕಾಗಿ ಮತಾಂತರ ಆಗ್ತಾರಂತೇಳಿ ಏನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ, ಅದು ಅತ್ಯಂತ ಸತ್ಯಕ್ಕೆ ದೂರವಾಗಿರುವಂಥದ್ದು. ಇವತ್ತು ಮತಾಂತರ ಆಗ್ತಾ ಇರುವಂಥದ್ದು ಅಸಮಾನತೆ ಕಾರಣದಿಂದಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಅಸಮಾನತೆ ಕಾರಣದಿಂದಾಗಿ ಎಷ್ಟು ಹಿಂದೂಗಳು ಮತಾಂತರ ಆಗಿದ್ದಾರೆ, ಅದರ ಡಾಟಾ ಇದೆ ಇವ್ರ ಹತ್ರ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಹಿಂದೂ ಧರ್ಮದಿಂದ ಮತಾಂತರ ಆಗೋದಕ್ಕೆ ಕಾರಣ ಏನು ಹೇಳಿ? ನೋಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಯಾವ ಇದಕ್ಕೆ ಹೋಗಿದ್ದಾರೆ? ಬೌದ್ಧ ಮತವನ್ನು ಯಾವುದಕ್ಕೆ ಮತಾಂತರ ಆಗೋದ್ರು ನೋಡಿ, ಈಗ ಯಾವುದಕ್ಕೆ ಮತಾಂತರ ಆದ್ರು ಅನ್ನೋದಕ್ಕೆ ನಾನು ಹೇಳ್ತೀನಿ, ಬಟ್ ರೀಸನ್ ಏನಿತ್ತು? ಅಂಬೇಡ್ಕರ್ ಅವರು ಮತಾಂತರ ಆಗೋದಕ್ಕೆ ರೀಸನ್ ಏನು? ರೀಸನ್ ನೋಡಿ, ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇದೆ. ಮುಖ್ಯಮಂತ್ರಿಗಳು ಇವತ್ತು ಮತಾಂತರ ಈ ರೀಸನ್ನಿಗಾಗಿ ಆಗ್ತಾ ಇದ್ದಾರೆ, ಈ ರೀಸನ್ನಿಗಾಗಿ ಇದಾಗ್ತಾ ಇದ್ದಾರೆ, ಇದು ಅಕ್ಷರಶಃ ಅಸತ್ಯ ಇದೆ. ಬಹಳ ಮುಖ್ಯವಾಗಿ ಮತಾಂತರ ಆಗ್ತಾ ಇರುವಂಥದ್ದು ಆಮಿಷಗಳಿಂದ, ಬಲವಂತದಿಂದಾಗಿ, ರಾಜಕೀಯ ಕಾರಣಕ್ಕಾಗಿ ಆಗ್ತಾ ಇರುವಂಥದ್ದು. ಇವತ್ತು ಬೇರೆ ಬೇರೆ ರಾಜ್ಯಗಳ ತನಿಖಾ ಸಂಸ್ಥೆಗಳು, ಭವಾನಿ ಶಂಕರ್ ನಿಯೋಗ ಅಂಥೇಳಿ, ಆ ನಿಯೋಗದವರೇ ಈ ಮತಾಂತರ ಯಾಕೆ ಆಗ್ತಾ ಇದೆ 1997ನಲ್ಲಿ ಮಧ್ಯಪ್ರದೇಶದಲ್ಲಿ ಇದನ್ನು ನೇಮಕ ಮಾಡಿದ್ರು. ಅವರು ಸ್ಪಷ್ಟವಾಗಿ ಹೇಳಿದರೆ, ಈಗ ಕಾಂಗ್ರೆಸ್ ಸರ್ಕಾರ 2008ರಲ್ಲಿ UPA ಸರ್ಕಾರ ಇದ್ದಾಗ ಆವಾಗ ಅವರ ಡಾಟಾ ಹೇಳುತ್ತೆ 90,000 ಕೋಟಿ ರೂಪಾಯಿ ವಿದೇಶಿ ಹಣ ಕ್ರೈಸ್ತ ಮಿಷನರಿಗಳಿಗೆ, ಸುಮಾರು 1,20,000 ಮಿಷನರಿಗಳು ಭಾರತದಲ್ಲಿದೆ, ಅವರಿಗೆ ಮತಾಂತರ ಉದ್ದೇಶಕ್ಕಾಗಿ ಹಣ ಬರ್ತಾ ಇದೆ ಅಂತ ಹೇಳಿದೆ. ಯಾವಾಗ ಭಾಜಪ ಸರ್ಕಾರ ಬಂದಾಗ ಆ ಮತಾಂತರ ಉದ್ದೇಶಕ್ಕಾಗಿ ಅವರು ಆಡಿಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಲ್ಲ, ಹಾಗಾಗಿ ಇದನ್ನು ಬಂದ್ ಮಾಡ್ತಾರೆ. ಅಂದರೆ ವಿದೇಶದಿಂದ ಸಾವಿರಾರು ಕೋಟಿ ರೂಪಾಯಿ ಹಣ ಇವತ್ತು ಮತಾಂತರ ಉದ್ದೇಶಕ್ಕಾಗಿ ಬರ್ತಾ ಇದೆ. ಪೋಪ್ ಜಾನ್ ಪಾಲ್ II ಅವರು 1997 ಭಾರತಕ್ಕೆ ಬಂದಾಗ ಅವ್ರು ಹೇಳಿದರು, ಪ್ರಥಮ ವರ್ಷ ಯುರೋಪ್ ಖಂಡವನ್ನು ಮತಾಂತರ ಮಾಡಿದರೆ, 2ನೇ ವರ್ಷ ಅಮೆರಿಕ ಖಂಡವನ್ನು ಮತಾಂತರ ಮಾಡ್ತೇವೆ, 3ನೇ ಶತಮಾನದಲ್ಲಿ ನಾವು ಆಫ್ರಿಕಾ ಖಂಡವನ್ನು ಇದು ಮಾಡಿದ್ವಿ, ಈಗ ನಾವು 20ನೇ ಶತಮಾನದಲ್ಲಿ ಪೂರ ಏಷ್ಯಾ ಖಂಡವನ್ನು ಮತಾಂತರ ಕ್ರೈಸ್ತಮಯ ಮಾಡ್ತೇವೆ ಅಂತೇಳಿ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಅದಕ್ಕೋಸ್ಕರವಾಗಿ ಸ್ವತಃ ಪೋಪ್ ಜಾನ್ ಪಾಲ್ II ಅವರು ಭಾರತವನ್ನೇ ಈ ಕ್ರೈಸ್ತೀಕರಣ ಮಾಡುವುದೇ ನಮ್ದು ಉದ್ದೇಶ ಅಂತ ಹೇಳಿ ಅವರಿಗೆ ರೆಡ್ ಕಾರ್ಪೆಟ್ ಅನ್ನು ಕೊಟ್ಟು ಅವರನ್ನು ಸ್ವಾಗತ ಮಾಡಿರುವಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವತ್ತು ವ್ಯವಸ್ಥಿತವಾಗಿ ಪಿತೂರಿ ಮೂಲಕ, ಷಡ್ಯಂತ್ರದ ಮೂಲಕ ಇವತ್ತು ಭಾರತದಲ್ಲಿ ಆಮಿಷಗಳಿಂದ, ಇವತ್ತು ಆಸ್ಪತ್ರೆಗಳ ಮೂಲಕ, ಶಾಲೆಗಳ ಮೂಲಕ, ಬೇರೆ ಬೇರೆ ಮಾಧ್ಯಮದಿಂದ, ಚರ್ಚ್ಗಳ ಮೂಲಕ ಇವತ್ತು ವ್ಯಾಪಕವಾಗಿ ಮತಾಂತರ ಆಗ್ತಾ ಇದೆ. ಮತಾಂತರ ಆಗಲಿಕ್ಕೆ ಮುಖ್ಯ ಕಾರಣ ಅಸಮಾನತೆ ಅಲ್ಲ, ಅವರಿಗೆ ಪ್ರಲೋಭನೆಗಳು, ಆಮಿಷಗಳು, ನೌಕರಿ ಕೊಡ್ತೇವೆ, ಔಷಧಿ ಕೊಡ್ತೇವೆ, ಇದನ್ನು ಕೊಡ್ತೇವೆ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಮತಾಂತರ ನಡೀತದೆ. ಅದೇ ಪ್ರಮುಖ ಕಾರಣ ಇದೆ. ನೀವು ಹೇಳಿದ್ರಲ್ವಾ, ಈ ಕಾರಣಕ್ಕೆ ಮತಾಂತರ ಆಗ್ತಾ ಇದ್ದಾರೆ ಅಂತ. ಹಣಕ್ಕೆ, ಅಧಿಕಾರಕ್ಕೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಈ ಎಲ್ಲವೂ ಕೂಡ ಹಿಂದೂ ಧರ್ಮದಲ್ಲೇ ಇದ್ದಿದ್ರೆ ಯಾಕೆ ಮತಾಂತರ ಆಗ್ತದೆ? ನೋಡಿ, ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ಈ ಒಂದು ಹಿಂದೂ ಧರ್ಮದಲ್ಲಿ ಈಗ ಯಾಕೆ ಇವತ್ತು ಮತಾಂತರ ಇದ್ದಿದ್ರೆ ಆಗ್ತಾ ಇಲ್ಲ? ಇದರ ಬಹಳ ಮುಖ್ಯ ಅಂತ ಹೇಳಿದ್ರೆ, ಯಾವಾಗ ನಮಗೆ ಭಾರತದಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿತು, ಹಿಂದೆ 1825ಯಲ್ಲಿ ಭಾರತದಲ್ಲಿ ಒಂದು ಎಜುಕೇಷನ್ ಸರ್ವೆ ಆಫ್ ಇಂಡಿಯಾ ಆಗತ್ತೆ. ಆವಾಗ ಆ ಎಜುಕೇಷನ್ ಸರ್ವೆ ಆಫ್ ಬ್ರಿಟಿಷ್ ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದಲ್ಲಿ 7.5 ಲಕ್ಷ ಗುರುಕುಲಗಳಿತ್ತು. ಆವಾಗ ಹಿಂದೂ ಧರ್ಮದ ಶಿಕ್ಷಣವನ್ನು ಹಿಂದೂಗಳಿಗೆ ಕೊಡ್ತಾ ಇದ್ರು. ಯಾವಾಗ 1950ಯಲ್ಲಿ ನಮ್ಮ ದೇಶದಲ್ಲಿ ಏನು ನಾವು ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡ್ರೆ, ಹಿಂದೂಗಳಿಗೆ ಧಾರ್ಮಿಕ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು, ಈ ಗುರುಕುಲ ಶಿಕ್ಷಣವನ್ನು ವ್ಯವಸ್ಥಿತವಾಗಿ ನಿಲ್ಲಿಸಲಾಯಿತು. ಆದರೆ ಕ್ರೈಸ್ತರಿಗೆ ನಮ್ಮ ದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ 30ಯನ್ನು ಇಂಟ್ರೊಡಕ್ಷನ್ ಮಾಡಿ ಅವರಿಗೆ ಬೈಬಲ್ ಶಿಕ್ಷಣ ಕೊಡುವಂಥ
ಮುಸಲ್ಮಾನರಿಗೆ ಕುರಾನ್ ಶಿಕ್ಷಣ ಕೊಡುವಂಥ ಒಂದು ಈ ಮದರಸ ಶಿಕ್ಷಣವನ್ನು ಕೊಟ್ಟರು. ಆದರೆ ಹಿಂದೂಗಳಿಗೆ ಮಾತ್ರ ಯಾವುದೇ ಶಿಕ್ಷಣವನ್ನು ಕೊಡಲಿಲ್ಲ. ಕಳೆದ 7 ಜನರೇಷನ್ಗಾಗಿ ಹಿಂದೂ ಸಮಾಜಕ್ಕೆ ಹಿಂದೂ ಧರ್ಮದ ಶಿಕ್ಷಣ ಸಿಗದೇ ಇರೋದ್ರಿಂದ, ಧರ್ಮದ ಬಗ್ಗೆ ಮಾಹಿತಿ ಇಲ್ಲೇ ಇರೋದ್ರಿಂದ, ಧರ್ಮದ ಶಿಕ್ಷಣದ ಅಭಾವ, ಧರ್ಮಾಭಿಮಾನದ ಅಭಾವದಿಂದಾಗಿ ಇವತ್ತು ಈ ತರ ಆಮಿಷಗಳಿಗೆ ಬಲಿಯಾಗ್ತಾ ಇದ್ದಾರೆ.